ಸತೀಶ್ ಜಾರಕಿಹೊಳಿ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ನಾವು ಸತೀಶ್ ನಮಗೆ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ಅನೇಕ ವಿಚಾರಗಳು ಪಕ್ಷ ಮತ್ತು ಬೆಂಗಳೂರಿಗೆ ಟ್ರಾಫಿಕ್ ನ ಯಾವ ರೀತಿ ಕಡಿಮೆ ಮಾಡಕ್ಕಾಗ್ತದೆ, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೋಡ್ ನ ಹೆಂಗೆ ಬೆಂಗಳೂರಿಗೆ ಬರುವಂತ ವೆಹಿಕಲ್ ನ ಡಿವಿಯೇಟ್ ಮಾಡಬೇಕು. ಯಾಕೆಂದ್ರೆ ನಮಗೆ ನೆಲಮಂಗಲ ಇಂದ ಸಿಟಿ ಬರ್ಬೇಕಾದ್ರೆ ಗೊರಗುಂಟೆ ಪಾಳ್ಯ ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ ಏನ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ನಾವು ಅವರಿಬ್ರು ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡ್ ಮುಂಚಿತವಾಗಿ ಏನ್ ಮಾಡಕ್ ಸಾಧ್ಯ. ಈಗ ನಾವು ಅಲ್ಲೇ ಬಿಸಿನೆಸ್ ಕಾರಿಡಾರ್ ರೋಡ್ ತೆಗೆದುಕೊಂಡಿದೀವಿ. ಬಹಳ ಟ್ರಾಫಿಕ್ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡಬಹುದು ಅಂತ ಹೇಳಿ ಡಿಸ್ಕಸ್ ಮಾಡಿದೀವಿ. ನಂಬರ್ 1. ಎರಡನೇದು ರಾಜಕಾರಣ, ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನ್ ಬೇಕೋ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ನೋಡಿ. ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದು ಇಲ್ಲ. ಅವೆಲ್ಲ ನಮ್ಮ ಪಾರ್ಟಿ ಲೀಡರ್ಸ್. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿವರೆಗೂ ಪ್ರತಿ ಏನೇನು ಮಾಡಕ್ಕೆ ಒಬ್ಬ MLA ಅಲ್ಲಿ MSC ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡಕ್ ಆಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅಲ್ಪಸಂಖ್ಯಾತ ಸಮುದಾಯವನ್ನ ಈ ಮೂಲಕ ಮತ್ತೆ ತುಳಿಯೋ ಕೆಲಸ ಆಗ್ತಿದೆ. ಅದು ಬೇರೆ ಸಂದೇಶ ಕೊಟ್ಟಂಗಾಗುತ್ತೆ. ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು, ಎಲ್ಲಾ ವರ್ಗಕ್ಕೂ ನ್ಯಾಯ ಕೊಡಕ್ಕೆ ಕಾಂಗ್ರೆಸ್ ಪಾರ್ಟಿ ಇರೋದು. ಸರ್, ಬಹಳ ದಿನಗಳ ಬಳಿಕ ಈಗ ಸಿಎಂ ಜೊತೆ ನೀವು ಕೂಡ ವಿಮಾನದಲ್ಲಿ ಹೋಗ್ತಿದ್ದೀರಿ. ನಿಮ್ಗೇನೋ ತಲೆ ಕೆಟ್ಟಿದೆ ಅಂತ ಕಾಣ್ತದೆ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನೀವೇ ಸುಮ್ಮನೆ ಭಾಗ ಮಾಡ್ತಾ ಇದೀರಲ್ಲ. ನನ್ ಗುಂಪು ಅಂತ ಎಲ್ಲಿದೆ? ನನ್ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನ್ ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ ನನ್ ಗುಂಪು ಅಂತ ನಾನ್ ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು. 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು. ನಿಮ್ಗೆ ಗೊತ್ತಿದ್ಯಾ ಯಾರ ಗುಂಪು ಏನೇನಿದೆ ಅಂತ? ಸುಮ್ನೆ ನಿಮ್ಗೇನೋ ನಿಮ್ ಚಟಕ್ಕೆ ನೀವು ಹಾಕೋತಾ ಇದ್ದೀರಾ. ಯಾವ ಸ್ಟೇಟ್ಮೆಂಟ್ ಇಲ್ಲ, ನನ್ಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ರಾಜಣ್ಣ ಹೇಳ್ತಾರ ಯಾವ ಗುಂಪು? ರಾಜಣ್ಣ ಸಿಎಂ ಅಸಹಾಯಕರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.